ವೀಕ್ಷಕರೇ, ಈಗಾಗಲೇ ಗೊತ್ತಿರೋ ವಿಚಾರ, ರಾಜ್ಯದ ತೋತಾಪುರಿಯನ್ನ ಆಂಧ್ರ ಪ್ರದೇಶದಲ್ಲಿ ಬ್ಯಾನ್ ಮಾಡಲಾಗಿದೆ. ಇದರಿಂದ ರಾಜ್ಯದಲ್ಲಿ ಇರುವಂತ ಮುಖ್ಯವಾಗಿ ಈ ಗಡಿ ಭಾಗದಲ್ಲಿ ಕೋಲಾರ, ಚಿಕ್ಕಬಳ್ಳಾಪುರ ಈ ಭಾಗದಲ್ಲಿ ಅತಿ ಹೆಚ್ಚು ಮಾವನ್ನ ಬೆಳೀತಾರೆ. ಸೊ ಆ ರೈತರಿಗೆ ಸಂಕಷ್ಟ ಎದುರಾಗಿರುವಂಥದ್ದು. ಒಂದು ಕಡೆ ಮಾವಿಗೆ ಬೆಲೆ ಕಡಿಮೆ ಆಗ್ತಾ ಇರುವಂಥದ್ದು. ಇದರ ಸಂದರ್ಭದಲ್ಲಿ ರೈತರು ಕೂಡ ಸಂಕಷ್ಟದಲ್ಲಿದ್ದಾರೆ. ಯಾಕೆ ಈ ಸಂಕಷ್ಟ ಅಂತ ಹೇಳಿದ್ರೆ, ಮಾವು ಸಂಸ್ಕರಣೆಗೆ ಈಗ ಅವಕಾಶವನ್ನು ಕೊಡ್ತಾ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ರಾಜ್ಯದಲ್ಲಿ ಸಂಸ್ಕರಣಾ ಘಟಕ ರಾಜ್ಯದಲ್ಲಿ ಇಲ್ಲ. ರಾಜ್ಯದಲ್ಲಿ ಒಂದು ಸಂಸ್ಕರಣಾ ಘಟಕ ಬೇಕು. ಕೋಲಾರದಲ್ಲಿ ಒಂದು ಸಂಸ್ಕರಣಾ ಘಟಕವನ್ನು ಸ್ಥಾಪನೆ ಮಾಡಿ ಅಂಥೇಳಿ ಸಾಕಷ್ಟು ವರ್ಷಗಳಿಂದ ಹೋರಾಟವನ್ನು ನಡೆಸ್ತಾ ಇದ್ದಾರೆ ರೈತರು. ಬಟ್ ಅದಕ್ಕೆ ಈವರೆಗೂ ಕೂಡ ರಾಜ್ಯ ಸರ್ಕಾರ ಸ್ಪಂದಿಸಿಲ್ಲ. ಅದು ಯಾವುದೇ ಪಕ್ಷದ ರಾಜ್ಯ ಸರ್ಕಾರ ಕೂಡ ಸ್ಪಂದಿಸಿಲ್ಲ. ಇದೇ ಕಾರಣಕ್ಕಾಗಿ ಸಂಕಷ್ಟ ಎದುರಾಗಿದೆಯಾ ಅಂತ ಹೇಳಿದ್ರೆ ಹೌದು ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಇದರ ಜೊತೆಗೆ ಆಮ್ ಆದ್ಮಿ ಪಕ್ಷ ಒಂದು ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು. ಈಗ ಆಂಧ್ರ ಪ್ರದೇಶದಲ್ಲಿ ನಮ್ಮ ತೋತಾಪುರಿಯನ್ನು ಬ್ಯಾನ್ ಮಾಡಿದರೆ ನಾವು ಯಾಕೆ ಆ ಗುತ್ತಿಗೆದಾರರನ್ನು, ಅಂದರೆ ಆಂಧ್ರ ಪ್ರದೇಶದ ಗುತ್ತಿಗೆದಾರರನ್ನು ಇಲ್ಲಿ ಯಾಕೆ ಇಟ್ಕೋಬೇಕು, ಅವರನ್ನು ಹೊರಗಡೆ ದಬ್ಬಿ ಅಂತ ಹೇಳಿ ಆಮ್ ಆದ್ಮಿ ಪಕ್ಷ ಕೂಡ ಒತ್ತಾಯವನ್ನು ಮಾಡ್ತಾ ಇದೆ. ಇದರ ನಡುವೆ ಈ ಸಂಕಷ್ಟದ ಸಂದರ್ಭದಲ್ಲಿ CM ಸಿದ್ದರಾಮಯ್ಯನವರು ಒಂದು ಪತ್ರವನ್ನು ಕೂಡ ಬರೆದಿದ್ರು ಚಂದ್ರಬಾಬು ನಾಯ್ಡು ಅವರಿಗೆ. ನೋಡಿ, ಈ ರೀತಿಯಾಗಿ ನಮ್ಮ ತೋತಾಪುರಿಯನ್ನು ನೀವು ಬ್ಯಾನ್ ಮಾಡೋದಾದರೆ ಇದು ಒಕ್ಕೂಟದ ವ್ಯವಸ್ಥೆಗೆ ಧಕ್ಕೆಯನ್ನು ಉಂಟು ಮಾಡುತ್ತೆ. ಇದರ ಜೊತೆಗೆ ಒಂದು ರೀತಿಯಾಗಿ ಪ್ರತೀಕಾರಕ್ಕೆ ಕಾರಣವಾಗುತ್ತೆ, ಪ್ರತೀಕಾರದ ರಾಜಕಾರಣಕ್ಕೆ ಕಾರಣವಾಗುತ್ತೆ ಅಂತ ಒಂದು ಲೆಟರನ್ನು ಬರೆದಿದ್ರು. ಆದಷ್ಟು ಬೇಗ ಈ ಚಿತ್ತೂರು ಜಿಲ್ಲಾಡಳಿತ ಏನು ನಿರ್ಧಾರವನ್ನು ತೆಗೆದುಕೊಂಡಿತ್ತು ತೋತಾಪುರಿಯನ್ನು ಬ್ಯಾನ್ ಮಾಡುವಂಥದ್ದು, ಆ ನಿರ್ಧಾರವನ್ನು ವಾಪಸ್ ಪಡೆಯಿರಿ ಅಂತ ಹೇಳಿ CM ಸಿದ್ದರಾಮಯ್ಯವರು ಕೂಡ ಒಂದು ಪತ್ರವನ್ನು ಬರೆದಿದ್ರು. ಬಟ್ ಆ ಪತ್ರಕ್ಕೆ ಇಬ್ಬರಿಗೂ ಕೂಡ ರೆಸ್ಪಾನ್ಸ್ ಬಂದಿಲ್ಲ. ಹಾಗಾದರೆ ಚಂದ್ರಬಾಬು ನಾಯ್ಡು ಅವರು ಯಾಕೆ ಪದೇ ಪದೇ ಈ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ತಾ ಇದ್ದಾರೆ? ಇದರ ಜೊತೆಗೆ ರಾಜ್ಯದಲ್ಲಿ ಮುಖ್ಯವಾಗಿ ರಾಜ್ಯದಲ್ಲಿರುವಂಥ ಮಾವು ಬೆಳೆಗಾರರ ಸಂಕಷ್ಟಗಳೇನು, ಯಾಕೆ ಪದೇ ಪದೇ ಈ ರೀತಿಯ ಸಮಸ್ಯೆಗಳು ಉದ್ಭವಿಸ್ತಾ ಇದೆ, ಯಾಕೆ ನಾವು ಸಂಸ್ಕರಣೆ ಘಟಕಗಳನ್ನು ನಾವೇ ಯಾಕೆ ಓಪನ್ ಮಾಡ್ತಾ ಇಲ್ಲ, ಸಂಸ್ಕರಣೆ ಮಾಡಬೇಕು ಅಂತ ಹೇಳಿದ್ರೆ ಕೇವಲ ನಾವು ಕೃಷ್ಣಗಿರಿಗೆ ಹೋಗಬೇಕು ಅಥವಾ ಚಿತ್ತೂರಿಗೆ ಹೋಗಬೇಕು, ಈ ಪರಿಸ್ಥಿತಿ ಯಾಕಿದೆ? ಈ ಪ್ರಶ್ನೆಗಳನ್ನು ಇಟ್ಕೊಂಡು ಚರ್ಚೆ ಮಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ಚಂದ್ರಬಾಬು ನಾಯ್ಡು ಅಥವಾ ಆಂಧ್ರ ಪ್ರದೇಶ ಯಾವ ರೀತಿಯಾಗಿ ರಾಜ್ಯದ ರೈತರಿಗೆ ಹೊಡೆತ ಕೊಟ್ಟಿದೆ ಅಂತ ನೋಡ್ತಾ ಹೋಗೋಣ. ಕರ್ನಾಟಕದ ಅನ್ನದಾತರ ಹೊಟ್ಟೆಯ ಮೇಲೆ ಈಗ ಚಂದ್ರಬಾಬು ನಾಯ್ಡು ಅವರು ಹೊಡಿತಾ ಇದ್ದಾರೆ, ಅಂದರೆ ಪೆಟ್ಟನ್ನು ಕೊಡ್ತಾ ಇದ್ದಾರೆ ಅನ್ನುವ ಆರೋಪ ಕೇಳಿ ಬಂದಿರುವಂಥದ್ದು. ಕಾರಣ ಏನು ಅಂತ ಹೇಳಿದ್ರೆ, ತೋತಾಪುರಿಯನ್ನು ನಿಷೇಧ ಮಾಡಿದ್ದಾರೆ ಆಂಧ್ರ ಪ್ರದೇಶದಲ್ಲಿ. ಜೂನ್ 7ನೇ ತಾರೀಕು ಚಿತ್ತೂರಿನ DC ಹೊರಡಿಸಿರುವಂಥ ಆದೇಶ ಈಗ ವಿವಾದಕ್ಕೆ ಕಾರಣವಾಗ್ತಾ ಇದೆ. ವಿವಾದದ ಜೊತೆಗೆ ನಮ್ಮ ರೈತರಿಗೆ ಸಂಕಷ್ಟವನ್ನು ತಡ್ತಾ ಇದೆ ಅಂತ ಗೊತ್ತಾಗ್ತಾ ಇರುವಂಥದ್ದು. ಯಾವ ರೀತಿಯ ಆದೇಶವನ್ನು ಹೊರಡಿಸಿದ್ರು ಅಂತ ನೋಡೋದಾದರೆ, ಇತರ ರಾಜ್ಯಗಳ ತೋತಾಪುರಿ ಮಾವಿನ ಹಣ್ಣುಗಳ ನಿಷೇಧವನ್ನು ಮಾಡಿರುವಂಥದ್ದು. ಅಂದರೆ ಕರ್ನಾಟಕ ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯಗಳ ತೋತಾಪುರಿಯನ್ನು ಕೂಡ ನಿಷೇಧ ಮಾಡಿರುವಂಥದ್ದು ಅಲ್ಲಿನ DC. ಈಗ ಇದರಿಂದ ಏನಾಯಿತು, ಈ ಕೋಲಾರ ಭಾಗದಲ್ಲಿರುವಂಥ ರೈತರು, ಅದೇ ರೀತಿಯಾಗಿ ಚಿಕ್ಕಬಳ್ಳಾಪುರದಲ್ಲಿರುವಂಥ ರೈತರು, ಮಾವನ್ನು ಅತಿ ಹೆಚ್ಚು ಬೆಳೆಯುವಂಥ ರೈತರು, ಇವರಿಗೆ ಸಂಸ್ಕರಣೆ ಮಾಡಲಿಕ್ಕೆ ಬೇರೆ ಅವಕಾಶವೇ ಇಲ್ಲ. ಇನ್ನು ಕೃಷ್ಣಗಿರಿಗೆ ಹೋಗಬೇಕಾಗಿರುವಂಥದ್ದು. ಬಟ್ ಪಕ್ಕದಲ್ಲಿರುವಂಥ ಚಿತ್ತೂರಿಗೆ ಹೋಗಲಿಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಬ್ಯಾನ್ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಇದರಿಂದ ರೈತರು ಕೂಡ ಸಂಕಷ್ಟ ಎದುರಾಗಿದೆ, ಸಮಸ್ಯೆಯಲ್ಲಿ ಇರುವಂಥದ್ದು. ಯಾಕೆ ಈ ರೀತಿಯ ಸಮಸ್ಯೆ ಉದ್ಭವಿಸ್ತಾ ಇದೆ ಅಂತ ಹೇಳಿದ್ರೆ ಮತ್ತೆ ಅದೇ ನಮ್ಮಲ್ಲೇ ಸಂಸ್ಕರಣಾ ಘಟಕ ಯಾಕಿಲ್ಲ ಅನ್ನುವ ಪ್ರಶ್ನೆ. ಇದರ ಜೊತೆಗೆ ಯಾಕೆ ಈ ಬಾರಿ ಬೆಲೆ ಕಡಿಮೆ ಆಗಿದೆ, ಯಾವ ಕಾರಣಕ್ಕಾಗಿ, ಇದು ಸರ್ಕಾರದ ಪಾತ್ರ ಏನಾದರೂ ಇದೆಯಾ, ಅಥವಾ ಹವಾಮಾನದ ವೈಪರೀತ್ಯದಿಂದ ಅಂದರೆ ನಮ್ಮ ದಕ್ಷಿಣ ಭಾರತದಲ್ಲಿ ಸಾಕಷ್ಟು ಮಾವು ಬೆಳೆ ಏಕಾಏಕಿಯಾಗಿ ಬಂದಿರುವಂಥ ಕಾರಣಕ್ಕಾಗಿ ಒಂದೇ ಸಂದರ್ಭದಲ್ಲಿ ಒಂದೇ ಟೈಮಲ್ಲಿ ಈಗ ಮಾರುಕಟ್ಟೆಗೆ ಸಾಕಷ್ಟು ಮಾವು ಬಂದಿದೆ, ಇದೇ ಕಾರಣಕ್ಕೆ ಏನಾದರೂ ಮಾವು ರೇಟ್ ಕಡಿಮೆ ಆಗಿದೆಯಾ, ಈ ಎಲ್ಲ ಪ್ರಶ್ನೆಗಳು ಕೂಡ ಇರ್ತಾ ಇರುವಂಥದ್ದು. ನೋಡಿ, ಚಂದ್ರಬಾಬು ನಾಯ್ಡು ಅವರು ಏನು ಎಡವಟ್ಟು ಮಾಡಿಕೊಂಡ್ರು ಅಂತ ಹೇಳಿದ್ರೆ, ಚಂದ್ರಬಾಬು ನಾಯ್ಡು ಅವರು ಒಂದಿಷ್ಟು ಎಡವಟ್ಟುಗಳು ನೋಡಿ, ಕರ್ನಾಟಕ ಆಂಧ್ರ ಪ್ರದೇಶ್ ಅಂತ ಬಂದಂಥ ಸಂದರ್ಭದಲ್ಲಿ 2004ರಿಂದ ಕೂಡ ಚಂದ್ರಬಾಬು ನಾಯ್ಡು ಅವರು 2004ರಲ್ಲಿ CM ಆಗಿದ್ದಂಥ ಸಂದರ್ಭದಲ್ಲೂ ಕೂಡ ಚಂದ್ರಬಾಬು ನಾಯ್ಡು ಅವರು ಕರ್ನಾಟಕಕ್ಕೆ ಒಂದಿಷ್ಟು ಹೊಡೆತವನ್ನು ಕೊಡ್ತಾನೇ ಇದ್ದರು, ಅಂದರೆ ಒಂದಿಷ್ಟು ಪೈಪೋಟಿಗೆ ಇಳಿತಾನೇ ಇದ್ದರು. ಬಟ್ ಈ ಬಾರಿಯಂತಹ ಪೈಪೋಟಿ ಏನು ಅಂತ ಹೇಳಿದ್ರೆ, CM ಸಿದ್ದರಾಮಯ್ಯನವರು ಒಂದು ಪತ್ರವನ್ನು ಬರೆದಿದ್ರು ಕೂಡ ಈವರೆಗೂ ಕೂಡ ರೆಸ್ಪಾನ್ಸ್ ಮಾಡಿಲ್ಲ.